ಏಕಾದಶಿಯ ಶುಭಾಶಯಗಳು. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಕೇಳೋದು ಅತ್ಯಂತ ಪವಿತ್ರವಾದ ಮತ್ತು ಅಪರೂಪದ ಪದ್ಮಿನಿ ಏಕಾದಶಿಯ ಮಾಹಿತಿಯ ಬಗ್ಗೆ, ಹಾಗೆ ಮಹಿಮೆ ಬಗ್ಗೆ ಕೂಡ. ಈ ಏಕಾದಶಿ 3 ವರ್ಷಕ್ಕೊಮ್ಮೆ ಮಾತ್ರ ಬರುತ್ತದೆ ಎಂದು ಹೇಳಲಾಗುತ್ತದೆ. ಈ ದಿನ ಉಪವಾಸ ಮಾಡಿ ಭಕ್ತಿಯಿಂದ ವಿಷ್ಣುವನ್ನ ಪೂಜಿಸಿದರೆ ಜೀವನದ ದೊಡ್ಡ ದೊಡ್ಡ ಕಷ್ಟಗಳು ದೂರವಾಗುತ್ತದೆ ಎನ್ನುವ ನಂಬಿಕೆ ಕೂಡ ಇದೆ. ಹಾಗಾದ್ರೆ ಬನ್ನಿ, ಪದ್ಮಿನಿ ಏಕಾದಶಿಯ ಅದ್ಭುತ ಕಥೆಯನ್ನ ಕೂಡ ಕೇಳೋಣ. ಬಹಳ ವರ್ಷಗಳ ಹಿಂದೆ ಮಹಿಷ್ಮತಿ ಎಂಬ ರಾಜ್ಯವನ್ನ ಕೃತವೀರ್ಯ ಎನ್ನುವ ಒಬ್ಬ ಮಹಾರಾಜನು ಆಳುತ್ತಿದ್ದನು. ಅವನಿಗೆ ಐಶ್ವರ್ಯ, ಶಕ್ತಿ, ಪ್ರಜೆಗಳ ಪ್ರೀತಿ ಎಲ್ಲವೂ ಇತ್ತು. ಆದರೆ ಒಂದು ದೊಡ್ಡ ದುಃಖ ಮಾತ್ರ ಅವನ ಮನಸ್ಸನ್ನ ಕಾಡುತ್ತಿತ್ತು. ಅವನಿಗೆ ಮಕ್ಕಳಿರಲಿಲ್ಲ. ರಾಜನು ಅನೇಕ ಯಜ್ಞ, ಹೋಮ, ದಾನಗಳನ್ನ ಮಾಡಿದನು. ದೇವಾಲಯಗಳಿಗೆ ಹೋಗಿ ಪ್ರಾರ್ಥನೆ ಕೂಡ ಮಾಡಿದನು. ಆದರೂ ಅವನಿಗೆ ಸಂತಾನ ಭಾಗ್ಯ ಸಿಗಲಿಲ್ಲ. ಈ ದುಃಖದಿಂದ ರಾಜ ಮತ್ತು ರಾಣಿ ಇಬ್ಬರು ಅರಣ್ಯಕ್ಕೆ ತೆರಳಿ ತಪಸ್ಸು ಮಾಡಲು ನಿರ್ಧರಿಸಿದರು. ದಿನಗಳು ಕೂಡ ಕಳೆದವು, ತಿಂಗಳುಗಳು ಕಳೆದವು, ವರ್ಷಗಳೇ ಕಳೆದವು. ಆದರೂ ಅವರ ಕಠಿಣ ತಪಸ್ಸುವನ್ನ ಮಾಡುತ್ತಿದ್ದರು. ಆದರೆ ಫಲ ಮಾತ್ರ ಸಿಗಲಿಲ್ಲ. ಒಂದು ದಿನ ಪವಿತ್ರ ಅರಣ್ಯದಲ್ಲಿ ಅನಸೂಯ ಮಾತೆ ಅವರನ್ನ ಭೇಟಿ ಮಾಡಿದರು. ಅವರ ದುಃಖವನ್ನ ಕೇಳಿ ಅನಸೂಯ ಮಾತೆ ಹೇಳಿದರು, ಓ ರಾಜನೇ, ಅಧಿಕ ಮಾಸದಲ್ಲಿ ಬರುವ ಪದ್ಮಿನಿ ಏಕಾದಶಿಯನ್ನ ಭಕ್ತಿಯಿಂದ ಆಚರಿಸಿ. ಆ ದಿನ ಉಪವಾಸ ಮಾಡಿ ಶ್ರೀಹರಿಯನ್ನ ಪ್ರಾರ್ಥಿಸಿದರೆ ನಿಮ್ಮ ಮನೋರಥ ಖಂಡಿತ ನೆರವೇರುತ್ತದೆ. ರಾಜ ಮತ್ತು ರಾಣಿ ಬಹಳ ಭಕ್ತಿಯಿಂದ ಪದ್ಮಿನಿ ಏಕಾದಶಿ ವ್ರತವನ್ನ ಆಚರಿಸಿದರು. ರಾತ್ರಿ ಜಾಗರಣೆ ಮಾಡಿ ವಿಷ್ಣು ನಾಮಸ್ಮರಣೆಯನ್ನು ಕೂಡ ಮಾಡಿದರು. ಅವರ ಭಕ್ತಿಗೆ ಸಂತುಷ್ಟನಾದ ಶ್ರೀ ಮಹಾವಿಷ್ಣು ಅವರ ಮುಂದೆ ಪ್ರತ್ಯಕ್ಷನಾದನು. ರಾಜನೇ, ನಿನ್ನ ಭಕ್ತಿ ನನಗೆ ತುಂಬಾ ಸಂತೋಷವನ್ನ ತಂದಿದೆ. ನಿನಗೆ ಶೂರ ಮತ್ತು ಮಹಾನ್ ಮಗನಾಗುವ ವರವನ್ನ ನೀಡುತ್ತೇನೆ ಎಂದು ಆಶೀರ್ವಾದವನ್ನ ನೀಡಿದನು. ಕೆಲವು ದಿನಗಳ ನಂತರ ರಾಣಿಗೆ ಮಗ ಕೂಡ ಹುಟ್ಟಿದನು. ಆ ಮಗನೇ ಮುಂದೆ ಜಗತ್ತಿಗೆ ಪ್ರಸಿದ್ಧನಾದ ಕಾರ್ತವೀರ್ಯ ಅರ್ಜುನ ಎಂದು ಹೇಳಲಾಗುತ್ತದೆ. ಸ್ನೇಹಿತರೆ, ಈ ಕತೆ ನಮಗೆ ಒಂದು ದೊಡ್ಡ ಸಂದೇಶವನ್ನ ಕೂಡ ನೀಡುತ್ತದೆ. ಭಕ್ತಿ ಮತ್ತು ನಂಬಿಕೆಯಿಂದ ದೇವರನ್ನ ಪ್ರಾರ್ಥಿಸಿದರೆ ಎಷ್ಟೇ ಕಷ್ಟ ಬಂದರೂ ದೇವರು ನಮ್ಮನ್ನ ಕೈ ಬಿಡುವುದಿಲ್ಲ ಅಲ್ವಾ? ಹಾಗೆ ಪದ್ಮಿನಿ ಏಕಾದಶಿ ದಿನ ಉಪವಾಸ ಮಾಡುವುದು, ವಿಷ್ಣು ಸಹಸ್ರನಾಮವನ್ನ ಪಠಿಸುವುದು, ಹಾಗೆ ತುಳಸಿ ಪೂಜೆಯನ್ನ ಮಾಡುವುದು, ಬಡವರಿಗೆ ದಾನ ಮಾಡುವುದು ಇವು ಅತ್ಯಂತ ಪುಣ್ಯಕರ ಎಂದು ಕೂಡ ಹೇಳಲಾಗುತ್ತದೆ. ಈ ದಿನವನ್ನ ನಾವು ಎಂದಿಗೂ ಕೂಡ ಮರೆಯಬಾರದು ಮತ್ತು ಉಪವಾಸವನ್ನ ಆದಷ್ಟು ನಮ್ಮ ಕೈಯಲ್ಲಿ ಆದಷ್ಟು ಮಾಡೋದು ಒಳ್ಳೆಯದು. ಹಾಗೇನೆ ಬ್ರಹ್ಮ ಮುಹೂರ್ತದಲ್ಲಿ ಬೇಗ ಎದ್ದು ಸ್ನಾನ ಮಾಡಿ ಶ್ರೀ ಮಹಾವಿಷ್ಣುವಿಗೆ ತುಪ್ಪದ ದೀಪ ಹಚ್ಚಿ ಪೂಜೆಯನ್ನ ಕೂಡ ಮಾಡಬೇಕಾಗುತ್ತೆ. ಇನ್ನ ನಾವು ಈ ಮಂತ್ರವನ್ನ ಕೂಡ ಭಕ್ತಿಯಿಂದ ಜಪಿಸ್ಬೇಕಾಗುತ್ತೆ. ಓಂ ನಮೋ ಭಗವತೆ ವಾಸುದೇವಾಯ. ಈ ಮಂತ್ರವನ್ನ ಆದಷ್ಟು 21 ಬಾರಿ ಈ ರೀತಿಯಾಗಿ ಜಪಿಸೋದ್ರಿಂದ ಮನಸ್ಸಿನ ಮನೋಕಾಮನೆಗಳು ಕೂಡ ಈಡೇರುತ್ತೆ. ದಿನವಿಡೀ ಉಪವಾಸ ಇದ್ದು ಹಣ್ಣು, ಹಾಲು, ನೀರನ್ನ ಕೂಡ ಸೇವಿಸಬಹುದು. ಸಾಧ್ಯವಾದಷ್ಟು ಅನ್ನ ಸೇವನೆಯನ್ನ ತಪ್ಪಿಸುವುದು ಉತ್ತಮ. ಹಾಗೆ ಗೋಮಾತೆ ಹಾಗೂ ಬ್ರಾಹ್ಮಣರಿಗೆ ದಾನ ಮಾಡಿದರೆ ವಿಶೇಷ ಪುಣ್ಯ ಕೂಡ ಲಭಿಸುತ್ತದೆ. ಇನ್ನ ಏಕಾದಶಿ ಮಹತ್ವ ಅಂತ ಬಂದ್ರೆ, ಸ್ಕಂದ ಪುರಾಣದ ಪ್ರಕಾರ ಈ ಒಂದು ಪದ್ಮಿನಿ ಏಕಾದಶಿ ಉಪವಾಸ ಮಾಡಿದರೆ ವರ್ಷಪೂರ್ತಿ ಮಾಡುವ 24 ಏಕಾದಶಿಗಳ ಫಲ ಕೂಡ ಸಿಗುತ್ತೆ. ಈ ದಿನ ಉಪವಾಸ ಹಾಗೂ ವಿಷ್ಣು ಆರಾಧನೆಯನ್ನ ಮಾಡಿದ್ರೆ ಪಾಪಕ್ಷಯವಾಗುತ್ತದೆ, ಆರೋಗ್ಯ ಕೂಡ ವೃದ್ಧಿಯಾಗುತ್ತದೆ, ಐಶ್ವರ್ಯ ಮತ್ತು ಸುಖ ಕೂಡ ಸಿಗುತ್ತದೆ, ಮನೆಯಲ್ಲಿ ಶಾಂತಿ ಕೂಡ ನೆಲೆಸುತ್ತದೆ, ದೈವಾನುಗ್ರಹ ಹೆಚ್ಚಾಗುತ್ತದೆ.
ಇನ್ನ ಪದ್ಮಿನಿ ಏಕಾದಶಿ ಅಥವಾ ಪುರುಷೋತ್ತಮ ಏಕಾದಶಿ ಇದೇ ಮೇ 27ರಂದು ಆಚರಿಸಲಾಗುವ ಈ ಅಪರೂಪದ ಏಕಾದಶಿ ಭಕ್ತರ ಪಾಲಿಗೆ ಅತ್ಯಂತ ಪುಣ್ಯಕರ ಹಾಗೂ ಶ್ರೇಷ್ಠವಾದ ದಿನ. ಅಧಿಕ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಬರುವ ಈ ಪದ್ಮಿನಿ ಏಕಾದಶಿ 3 ವರ್ಷಗಳಿಗೊಮ್ಮೆ ಮಾತ್ರ ಬರುತ್ತದೆ. ಆದ್ರಿಂದ ಇದರ ಮಹತ್ವ ಇನ್ನಷ್ಟು ಹೆಚ್ಚಾಗಿ ಇರುತ್ತದೆ. ಭಕ್ತಿಯಿಂದ ಈ ಏಕಾದಶಿಯನ್ನು ಆಚರಿಸಿದರೆ ಜೀವನದಲ್ಲಿ ಇರುವಂತಹ ಕಷ್ಟಗಳು, ದಾರಿದ್ರ್ಯ, ಪಾಪಗಳು ದೂರ ಆಗಿ ವಿಷ್ಣುವಿನ ಕೃಪೆ ಕೂಡ ದೊರೆಯುತ್ತದೆ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಕುಟುಂಬದವರಿಗೂ ಶೇರ್ ಮಾಡಿ. ಇನ್ನಷ್ಟು ಭಕ್ತಿಪೂರ್ಣ ಕಥೆಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಧನ್ಯವಾದಗಳು.